ನಮ್ಮ ದೇವರು ಸಾಲಗಾರನಲ್ಲ ರೀ. ನಾನೇನ್ ದೇವರು ಕೊಟ್ಟರು ಕೂಡ ದೇವ್ರನ್ನ ಪ್ರೀತಿ ಮಾಡಿ ಅದು ನನಗೆ ತಿರುಗಿ ಡಬಲ್ ಕೊಡ್ತಾನೆ, ಟ್ರಿಬಲ್ ಕೊಡ್ತಾನೆ. He wants to multiply the blessings what God set for every one of us. ದೇವರೇ ನಮಗೋಸ್ಕರವಾಗಿ ಇಟ್ಟಿವರು ಅದನ್ನ ಅಭಿವೃದ್ಧಿಯಾಗಿ ನಾವು ಕೊಡ್ಬೇಕಂತ ದೇವರು ಅಂದುಕೊಂಡು ದೇವ್ರನ್ನೇ ಪ್ರೀತಿ ಮಾಡ್ಬೇಕು ಹೆಚ್ಚು. ದೇವರು ಏನು ಕೊಡ್ಬೇಕಂತ ಇಷ್ಟಪಟ್ಟಿರ್ತಾರೋ ಅದು ನಮ್ಮನ್ನ ಕೆಡಿಸೋದಿಲ್ಲ. ದೇವರು ಕೊಡುವಂಥದ್ದು ಪರ್ಫೆಕ್ಟ್ ಆಗಿರುವಂತದ್ದನ್ನೇ ಕೊಡ್ತಾರೆ. ಅದು ನಿನ್ನನ್ನು ಉಳಿಸ್ತದೆ, ನಿನ್ನ ಕುಟುಂಬದಲ್ಲಿ ನಿನ್ನ ಜೀವಿತವನ್ನ ಬೆಳೆಸುವಂತದ್ದಾಗಿರ್ತದೆ. ದೇವರು ದಾವೀದನಿಗೆ ಅಭಿಷೇಕ ಕೊಟ್ಟು, ದಾವೀದನು ದೇವರನ್ನ ಇಷ್ಟಪಟ್ಟ. ಆದ್ರೆ ದೇವರು ದಾವೀದನಿಗೆ ಅಭಿಷೇಕ ಕೊಡುವಾಗ ಅಭಿಷೇಕವಾದ ದಾವೀದನು ರಾಜನಾದ. ಗಮನಿಸಿರಿ ಆ ವ್ಯಕ್ತಿ ಯಾವ ರೀತಿ ಬೆಳೆದ ಅಂತ ನಾವು ನೋಡ್ತೀವಿ. ಯೋಸೇಫನು ದೇವರನ್ನ ಇಷ್ಟಪಟ್ಟ, ದೇವರು ಯೋಸೇಫನಿಗೆ ಬೇಕಾದಂತ ಸ್ಥಾನಮಾನವನ್ನ ಕೊಟ್ಟರು. ಯಾಕಂದ್ರೆ ಆತನ ಇಷ್ಟಪಟ್ಟದ್ದು ದೇವರನ್ನು. ಇದು ನಾವುಗಳು ದೇವರನ್ನ ಇಷ್ಟಪಟ್ರೆ ನನ್ನ ಜೀವಿತಕ್ಕೆ ಏನ್ ಬೇಕೋ ಅದೇ ಕೊಡ್ತಾರೆ.